ರೈತ ಬಾಂಧವ್ರೆ, ಸೊ ನನ್ನ ಪರಿಚಯ ಬಂದ್ಬಿಟ್ಟು ಮಲ್ಲಪ್ಪ ಅಂಥೇಳಿ, ನಮ್ಮೂರು ಕೋಲಾರ. ನಾವೀಗ ಮಸೂತಿ ಎಂಬ ಗ್ರಾಮದಲ್ಲಿದ್ದೇವೆ. ಸೊ ರವಿ ಚನಗೊಂಡ್ ಅಂಥೇಳಿ ರೈತರು, ಪ್ರಗತಿಪರ ರೈತರು ಅಂತ ಹೇಳ್ಬೋದಾ. ತುಂಬ ಖುಷಿ ಆಗ್ತದೆ ಸೊ ಒಂದು ಈ ವಿಡಿಯೋ ಮಾಡಲಿಕ್ಕೆ. ಇವ್ರು ನಮ್ಮ ಬಂದ್ಬಿಟ್ಟು ನಮ್ಮ ಗೌಡಪ್ಪ ಗರ್ಸಿಂಗ್ ಸರ್ ಗುರುಗಳಿದ್ದಾರೆ, ಅವರ ಫ್ರೆಂಡ್ ಅಂತ ಹೇಳ್ಬೋದಾ. ಇಲ್ಲಿ ಒಂದು ಬಾಳೆ ತೋಟರಿದು, ಜವಾರಿ ಬಾಳೆ ಅಂತ ಹೇಳ್ಬೋದು. ಇವರು ಸುಮಾರು ವರ್ಷಗಳಿಂದ ಬಾಳೆ ಬೆಳೀತಾ ಇದ್ದಾರೆ. ಅದ್ರ ಜೊತೆ ಇವರಿಗೆ ಒಂದು ಅಗ್ರಿಕಲ್ಚರ್ ತುಂಬ ಅನುಭವ ಇದೆ, ಅಂತ ಹೇಳ್ಬೋದಾ. ನಾವು ಇವ್ರಿಗೆ ಅಪ್ರೋಚ್ ಆಗಲಿಕ್ಕೆ ಕಾರಣ ಒಂದು ನಮ್ದು ಈ ಬಾಳೆಗೆ ಒಂದು ಫಸ್ಟಿಗೆ ನಮ್ದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂಡಿಯಾ ಗ್ರೋ ಅಂತೇಳಿ ಇದನ್ನು ಇವ್ರಿಗೆ ಸರ್ಗೆ ಸಜೆಸ್ಟ್ ಮಾಡಿದ್ದೀವಿ. ಅವ್ರು ಬಿಗಿನಿಂಗಲ್ಲಿ ಸೊ ಯೂಸ್ ಮಾಡೋಣ ಬೇಡ ಅಂತ ಯೂಸ್ ಮಾಡಿದ್ರು. ಬಟ್ ಅವ್ರಿಗೆ ರಿಸಲ್ಟ್ ಏನಾಯ್ತು, ಇವತ್ತು ಅವ್ರು ಯಾಕೆ ಖುಷಿಯಾಗಿದ್ದಾರೆ, ಸೊ ಅವ್ರು ಖುಷಿಯಾಗಿದ್ದಾರೆ ಅನ್ನೋದು ಅವ್ರಿಂದ ಕೇಳೋಣ. ಸರ್, ಇದಕ್ಕೆ ನೀವು ಏನೇನು ಯೂಸ್ ಮಾಡಿದ್ರಿ ಎಲ್ಲವನ್ನ ಹೇಳ್ಬೋದಾ ಸರ್? ನಾವು ಇದಕ್ಕೆ ಭೂವಸ್ತ್ರ ಯೂಸ್ ಮಾಡೇವ್ರಿ. ಫಸ್ಟ್ ಡೋಸ್ 4 ಪ್ಯಾಕೆಟ್ ಯೂಸ್ ಮಾಡೇವ್ರಿ, 8 kg. ಅದ್ರ ಜೋಡಿ 0020 DAP ಮತ್ತು 10-26 ಜೊತೆ ಕೂಡಿಸಿ ಹಾಕಿದ್ದೇವೆ. ಭೂವಸ್ತ್ರ ಹಾಕಿದ್ದೇವೆ. ನಂತರ ಇದಕ್ಕೆ ಗ್ರೋ ಮ್ಯಾಜಿಕ್ ಇಂಜೆಕ್ಷನ್ ಕೊಟ್ಟಿವಿ. ಇಂಜೆಕ್ಷನ್ ಮಾಡಿದ್ವಿ. ಮುಂದಾದ್ಮೇಲೆ ತೆಲಗಿಡ ಕೊಟ್ಟವ್ರು. ಈಗ ಮರಗಿಡಕ್ಕೆ ಏನೈತಿ, ಈಗ ಭೂವಸ್ತ್ರ ಕೊಟ್ಟಿವ್ರು ಒಂದು 3 ಪ್ಯಾಕೆಟ್. ಕೊಟ್ಟಾದ್ಮ್ಯಾಗ ಇವೆಲ್ಲ ಗಿಡ ಇದಾವೆ, ಯಾವುದೇ ರೋಗ ಇಲ್ಲ, ಏನಿಲ್ಲ. ಮರಿ ಚೆನ್ನಾಗಿದಾವ, ಹೆಲ್ದಿ ಅದಾವ, ಗಿಡ ಹೆಲ್ದಿ ಅದಾವ. ಭೂವಸ್ತ್ರ ನೀವೇನ್ ಮಾಡಿದ್ರಿ, ಫಸ್ಟ್ ನೆಲಕ್ಕೆ ಕೊಟ್ರಿ, ಗ್ರೋ ಮ್ಯಾಜಿಕ್ ಇಂಜೆಕ್ಷನ್ ಮಾಡಿ. ಮತ್ತೆ ಬಾಲ್ಶೆಡ್ ಇತ್ತಂದ್ರೆ ಅದಕ್ಕೆ ಏನ್ ಮಾಡಿದ್ರಿ? ಬಾಲ್ಶೆಡ್ಕ ಗ್ರೋ ಮ್ಯಾಜಿಕ್ ಇಂಜೆಕ್ಷನ್ ಮಾಡಿ. ಗ್ರೋ ಮ್ಯಾಜಿಕ್ ಮತ್ತೆ ಎಮ್ ಐ ಪ್ರೌಡ್. ಇದಕ್ಕೆ ಬಾಳೆ ತೋಟಕ್ಕೆ ಏನಾಗತ್ತೆ, ಬಾಲ್ಶೆಡ್ ಅಂತ ಬರುತ್ತೆ. ಅದಕ್ಕೆ ಇವ್ರು ಏನ್ ಮಾಡಿದ್ರೆ ಗ್ರೋ ಮ್ಯಾಜಿಕ್ ಪ್ರೌಡ್ ಎರಡೂ ಇಂಜೆಕ್ಷನ್ ಮಾಡಿದ್ರ ತುಂಬಾ ಹೆಲ್ದಿ ಆಗಿದೆಯಲ್ಲ. ಸೊ ನೀವು ನೋಡ್ಬೋದು ರೈತ್ರೆ, ಮರಿಗಳ ಸಂಖ್ಯೆ ಇಲ್ಲಿ ಮರಿಗಳು ಎಷ್ಟು ಹೆಲ್ದಿ ಇದೆ ಅಂತ ಹೇಳಿ. ಇದು ಆಲ್ಮೋಸ್ಟ್ 3 ಕುಳಿ ಅನ್ಸುತ್ತೆ. ಇಲ್ಲ ಸರ್, ಇದು ಸೆಕೆಂಡ್, ಇದು ಥರ್ಡ್, ಇದು ಸೆಕೆಂಡ್. ಸೊ ಗಿಡದ ಇದು ಸೈಜ್ ನೋಡ್ರಿ, ಬುಡ ಹೆಂಗಿದೆ ಅಂತ ಹೇಳಿ. ಇದು ನೋಡ್ರಿ, ಬುಡ ನೋಡ್ರಿ ಎಷ್ಟು ಸೈಜ್ ಚೆನ್ನಾಗಿದೆ. ಇನ್ನೊಂದು ಜವಾರಿ ಬಾಳೆ. ಸೊ ಮಾರ್ಕೆಟ್ ಅಲ್ಲಿ ರೇಟ್ ಏನ ಸರ್ ನೋಡ್ರಿ ಹೇಗಿದೆ ಅಂತ, ಕಾಯಿ ಹೇಗಿದೆ ಸರ್. ಒಂದ್ ನಿಮಿಷ, ಮಾರ್ಕೆಟ್ ಅಲ್ಲಿ ರೇಟ್ ಏನಾಯ್ತು ಸರ್ ಇದ್ರದ್ದು? ಸರ್ ಇದ್ರ ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಸರ್. 40 ರೂಪಾಯಿ ಪರ್ ಕೆಜಿ, 40 ರೂಪಾಯಿ. ಸರಿ, ನೀವು ಇದನ್ನ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಕಸ್ಟಮರ್ ಏನಂದ್ರ, ಇದನ್ನ ತೊಗೊಂಡೋದಾರ ಏನಂದ್ರ? ಸರ್ ಇದು ಓವರ್ ಸೈಜ್ ಆ ಸಲುವಾಗಿ ಡೀಲರ್ಸ್ ಒಯ್ಲಿಲ್ಲ. ತಿನ್ನೋರ್ಗೆ, ಫಾರ್ಮರ್ಸ್ಗೆ, ಇವ್ರಿಗೆ ಗೃಹ ಬಳಕೆ ಚಲೋ ಅದ. ಆದ್ರೆ ಡೀಲರ್ಸ್ ನಮ್ಗೊಂದು 8 ಟ್ರೇ ಓವರ್ ಸೈಜ್ ಹಾಸ್ಕೊಂಡ್ ಬಿಟ್ಟು ಹೋದ. 8 ಟ್ರೇ ಓವರ್ ಸೈಜ್ ಆಯ್ತಾ? ರೇಟ್ ಮಾರ್ಕೆಟ್ ಅಲ್ಲಿ ಹೆಂಗ್ ಸಿಗ್ತದೆ ಇದಕ್ಕೆ? 120 ರೂಪಾಯಿ ಕೆಜಿ ರೀ. ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ 120 ರೂಪಾಯಿ ಡಜನ್. 125 ರೂಪಾಯಿ ಡಜನ್ ಅಂತ. ಬಾಗೇವಾಡಿ ಮತ್ತು ಕೂಡಿಗೆ NTP ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ರೇಟ್ ಸಿಕ್ಕಿದ್ ನಿಮ್ದಕ್ಕ, ಬೇರೆ ನಮ್ಮದಕ್ಕೆ ಸಿಕ್ಕದು. ಪಕ್ಕದಲ್ಲಿ ಬಾಳೆ ಬೆಳೀತದಲ್ಲ, ಅದಕ್ಕೆ ನಿಮ್ಮ ಹೊಲಕ್ಕೆ ಏನು ವ್ಯತ್ಯಾಸ ಇದೆ? ಅವ್ರದ್ದು ಬಿಳಿ ನೊಣ ಬಂದವು. ಬಿಳಿ ಟ್ರಿಪ್ಸ್, ವೈಟ್ ಟ್ರಿಪ್ಸ್ ಬಂದದ. ಹೀಗಾಗಿ ಅದು ಇದು ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಅದ, ಸಾವಯವ ಅಂಶ ಕಡಿಮೆ ಅದ. ಪಕ್ಕದಲ್ಲೇ ರೈತರದ್ದು ಏನಿದೆ ಅಂದ್ರೆ ಜವಾರಿ ಬಾಳೆ ತೋಟ ಇದೆ. ಏನಾಗಿದೆಪ್ಪ ಅಂತಂದ್ರೆ ಅವ್ರದ್ದು ವೈಟ್ ಟ್ರಿಪ್ಸ್ ಅಂತ ಬರ್ತದೆ. ವೈಟ್ ಟ್ರಿಪ್ಸ್ ಬರ್ತದೆ, ಬಾಲ್ಶೆಡ್ ಬಂದದ, ಅದಕ್ಕೆ ಜಾಸ್ತಿ ಇದೆ. ಸೊ ಪಕ್ಕದ ಈ ಜಮೀನು ಪಕ್ಕದಲ್ಲಿ ಇದೆ ವೈಟ್ ಟ್ರಿಪ್ಸ್ ಮತ್ತು ಬಾಲ್ಶೆಡ್ ಜಾಸ್ತಿ ಇದೆ. ಕಾರಣ ಅವರು ನಮ್ದು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಲಿ, ಕೆಮಿಕಲ್ ಯೂಸ್ ಮಾಡ್ತಾ ಇದಾರೆ. ಬಟ್ ಈ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಅದ್ಭುತ ರಿಸಲ್ಟ್ ಅಂತ ಹೇಳ್ಬೋದಾ. ಸೊ ರೈತರು ಯೂಸ್ ಮಾಡ್ಬೋದಲ್ಲ ಇದನ್ನ? ಆರಾಮ್ ಜಲ್ಬಿಟ್ಟು ಯೂಸ್ ಮಾಡ್ಬೋದು. ಯಾವ ಸರ್ಕಾರ ಗೊಬ್ಬರ ಹಾಕೋದು ಅವಶ್ಯನೇ ಇಲ್ಲ. ಹಾಕೇ ಇಲ್ಲ. ಏನು ಮಣ್ಣು ಫರ್ಟಿಲಿಟಿ ಚೆನ್ನಾಗತ್ತೆ, ಭಾರಿ ಆಗ್ತದೆ, ಭೂಮಿ ಚೆನ್ನಾಗತ್ತೆ. ಮತ್ತೆ ಕಾಯಿ ಕ್ವಾಲಿಟಿ, ಕ್ವಾಲಿಟಿ ಹೆಂಗಂದ್ರೆ ಇದು ಡೀಲರ್ಸ್ ಫ್ರಿಜ್ ಇಡ್ತಾರ, ಅಲ್ಲಿ ಹೋದ್ರೆ ಕರಗಾಗಲ್ಲ, ಕಾಯಿ ಕರಗಾಗಲ್ಲ. ಪ್ಲಸ್ ಇದು 15-20 ದಿನ ನಾವು ಮನಿ ಒಳಗೆ ಇಟ್ಟರೆ ನಡೀತದೆ. ಓಹೋ, ನೋಡ್ರಿ, ಆರ್ಗ್ಯಾನಿಕ್ ಯೂಸ್ ಮಾಡಿದಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಅಂದ್ರೆ, ಇವ್ರು ಓದ್ಬಿಟ್ಟು ಡೀಲರ್ಸ್ ಏನ್ ಮಾಡ್ತಾರೆ, ಫ್ರಿಜ್ ರೂಮಲ್ಲಿ ಇರ್ತಾರೆ, ಈ ರೂಮಲ್ಲಿ ಅಲ್ಲಿಟ್ರು ಕಾಯಿ ಕಪ್ಪಾಗಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆ ಮನೆಯಲ್ಲಿ ದೀರ್ಘಾದ ಒಂದು 20 ದಿನ 15 ದಿನ ಕೆಡಲ್ಲ ಅಂತ. ಅಂದ್ರೆ ರಿಸಲ್ಟ್ ಚೆನ್ನಾಗಿ ಕಳೆಯಂಗಿಲ್ಲ. ಇನ್ನೊಂದು ಸ್ಮೆಲ್ ಎಕ್ಸಲೆಂಟ್. ಓಕೆ, ಎಲ್ಲರೂ ಯೂಸ್ ಮಾಡ್ಬೋದಲ್ಲ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಧೈರ್ಯದಿಂದ ಯೂಸ್ ಮಾಡ್ರಿ, ಅದ್ಭುತ ಪ್ರಾಡಕ್ಟ್ ಇದೆ. ಸೊ ಕೆಮಿಕಲ್ ಇಂದ ಆಚೆ ಬಂದ್ಬಿಟ್ಟು ಆರ್ಗ್ಯಾನಿಕ್ ಪ್ರಮೋಟ್ ಮಾಡೋಣ. ಯಾಕಂದ್ರೆ ರೈತರಿಗೆ ಜಮೀನು ಎಷ್ಟಿದೆ ಇಂಪಾರ್ಟೆಂಟ್, ಎಷ್ಟು ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಮನುಷ್ಯರ ಆರೋಗ್ಯ, ಜಮೀನು ಆರೋಗ್ಯ, ಅದಾದ ಮೇಲೆ ನಮ್ಮ ಬೆಳವಣಿಗೆ ಇರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಸೊ ನಮಸ್ಕಾರ.